ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮಗ SK ಚಾನಲ್ಗೆ ಇವತ್ತು ಟಾಪಿಕ್ ಬಂದ್ಬಿಟ್ಟು ಡೇ ನಂಬರ್ 5 ಬಿಗ್ ಬಾಸ್ ಸೀಸನ್ ಡೇ ನಂಬರ್ 5 ಏನೇನಾಯ್ತು ಅದನ್ನ ಶಾರ್ಟ್ ಫಾರ್ಮಿಗೆ ಒಂದೊಂದು ಪಾಯಿಂಟ್ ಆಗಿ ಹೇಳ್ತೀನಿ. ಒಂದೇದಾಗಿ ಪಾಯಿಂಟ್ ನಂಬರ್ 1 ಅದ್ರಲ್ಲಿ ಬಂದ್ಬಿಟ್ಟು ನಿನ್ನೆ ಅದೇ ಎಪಿಸೋಡ್ ಅಲ್ಲಿ ಬಂದಿತ್ತಲ್ಲ, ಆ ಒಂದು ಟಾಸ್ಕ್ ಕೊಟ್ಟಿತ್ತಲ್ಲ, ಅದರಲ್ಲಿ ಯಾರಿಗೆ ತ್ರಿವಿಕ್ರಮ್ ಅವ್ರಿಗೆ ಮತ್ತೆ ಗೋಲ್ಡ್ ಸುರೇಶ್ ಅವರು ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತಲ್ಲ, ಅದನ್ನ ಹೋಗಿದ್ರಲ್ಲ. ಬಟ್ ಬಿಗ್ ಬಾಸ್ ಇಂದ ಸಂದೇಶ ಬಂತೆ ಅಂದ್ರೆ ಅವರು ಆರೋಗ್ಯವಾಗಿದ್ದಾರೆ ಅಂತ ಅಂದ್ಬಿಟ್ಟು. ಏನಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಬಂದ್ಬಿಟ್ಟು ಡಿಹೈಡ್ರೇಷನ್ ಆಗಿತ್ತು. ನೆಕ್ಸ್ಟ್ ಗೋಲ್ಡ್ ಸುರೇಶ್ ಅವ್ರಿಗೆ ಸ್ವಲ್ಪ ಮೂಗೇಟ್ ಆಗಿತ್ತು ಕಾಲ್ಗೋಸ್ಕರ, ಇಷ್ಟೇ ಆಗಿದ್ದು. ನೆಕ್ಸ್ಟ್ ಟಾಪಿಕ್ ನಂಬರ್ 2 ಬಂದ್ಬಿಟ್ಟು ಗೇಮ್ನ ಫಸ್ಟ್ನೇ ಸುತ್ತಲ್ಲಿ ಬಂದ್ಬಿಟ್ಟು ನರಕವಾಸಿಗಳು ವಿನ್ ಆಗಿರೋ, ಎರಡನೇ ಸುತ್ತಿನಲ್ಲಿ ಬಂದ್ಬಿಟ್ಟು ಸ್ವರ್ಗವಾಸಿಗಳು ವಿನ್ ಆದ್ರು. ನೆಕ್ಸ್ಟ್ ಮೂರನೇ ಸುತ್ತಲ್ಲಿ ಬಂದ್ಬಿಟ್ಟು ಸ್ವರ್ಗವಾಸಿಗಳು ವಿನ್ ಆದ್ರು. ಇದೇ ಲಾಸ್ಟ್ ಕಡೆದಾಗ ಯಾರು ವಿನ್ ಆದ್ರೆ ಸ್ವರ್ಗವಾಸಿಗಳೇ ವಿನ್ ಆದ್ರು ಯಾವುದು ಗೇಮ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟು ಏನಂದ್ರೆ ತ್ರಿವಿಕ್ರಮ್ ಅವರು ಇದು ನರಕವಾಸಿಗಳು ಅವರು ಅಂದ್ರೆ ಒಂದು ಮಡಿಕೆ ಇದಿತ್ತಲ್ಲ, ಅದ್ರಲ್ಲಿ ನೀರು ಖಾಲಿ ಆಗಿತ್ತು ಅಂದ್ಬಿಟ್ಟು ಎತ್ಕೊಂಡು ಹೋಗಿ ನೀರು ಇಟ್ಕೊಂಡ್ ಬರೋಷ್ಟೊಳಗಡೆ ಫಿಲ್ಟರ್ ನೀರ್ನ ಅಷ್ಟೊಳಗಡೆ ಈ ಮತ್ತೆ ನರಕವಾಸಿಗಳು ಯಾರು ಚೈತ್ರ ಕುಂದಾಪುರ ಅವರು ಮತ್ತೆ ಗೋಲ್ಡ್ ಸುರೇಶ್ ಅವ್ರು ಏನ್ ಮಾಡಿದ್ರೆ ಆ ಒಂದು ಕೀ ಲಾಕ್ ಇರುತ್ತಲ್ಲ, ಒಬ್ರು ಕೀ ಒಬ್ರು ಲಾಕ್ ಒಬ್ರು ಇಬ್ರು ಎತ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಡ್ತಾರೆ. ಅವತ್ತು ತ್ರಿವಿಕ್ರಮ್ ಅವ್ರು ಬರ್ತಾರೆ, ಎಲ್ಲೋಯ್ತು ಕೀ ಅಂತ ಅಂದ್ಬಿಟ್ಟು. ಏನಂತಂದ್ರೆ ಇವ್ರ ಹತ್ರ ಕೇಳ್ತಾರೆ ನರಕವಾಸಿಗಳು, ನಾವ್ ಎತ್ಕೊಂಡಿಲ್ಲ ಅಂತಂತಾರೆ ಯಾರು ನರಕವಾಸಿ. ಬಟ್ ಏನಂತಾರೆ ಅವರು ಇವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರು, ಇಲ್ಲ ನೀವೇ ಎತ್ಕೊಂಡಿದ್ದು, ನಾನು ಮಡಿಕೆ ನೀರು ಎತ್ಕೊಂಡ್ಬರೋ ನೀವೇ ಎತ್ಕೊಂಡಿದ್ದು ಅಂತಂತ ಆರ್ಗ್ಯೂ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅದಕ್ಕೆ ಗೋಲ್ಡ್ ಸುರೇಶ್ ಅವ್ರು ಅಂತಾರೆ, ನಿಮ್ ಜವಾಬ್ದಾರಿ ನೋಡ್ಕೊಬೇಕಿತ್ತು, ನೀವು ನೋಡ್ಕೊಂಡಿಲ್ಲ, ನಾವೇನ್ ಮಾಡೋದಕ್ಕಾಗಲ್ಲ ಅಂತಂತ ಗೋಲ್ಡ್ ಸುರೇಶ್ ಅವ್ರು ಹಾಗೆ ಹೇಳ್ತಾರೆ. ಇದು ಸೆಕೆಂಡ್ ನಂಬರ್ ಪಾಯಿಂಟ್ ಆಗಿದೆ. ನೆಕ್ಸ್ಟ್ ಥರ್ಡ್ ನಂಬರ್ ಪಾಯಿಂಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಿಗ್ ಬಾಸ್ ಇಂದ ಒಂದು ಸಂದೇಶ ಬರುತ್ತೆ. ಏನಂತಂದ್ರೆ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿ 6 ದಿವಸ ಆಗಿದೆ. 6 ದಿವಸದಿಂದ ಮನೆ ಕ್ಯಾಪ್ಟನ್ ಇಲ್ಲ. ಆದ್ದರಿಂದ ಸ್ವರ್ಗವಾಸಿಗಳಿಗೆ ಒಬ್ರು ಕ್ಯಾಪ್ಟನ್ ಬೇಕಾಗುತ್ತೆ. ಆ ಕ್ಯಾಪ್ಟನ್ ಅವಶ್ಯಕತೆ ಇದೆ. 6 ದಿವಸಗಳಾಗಿದೆ ಅಂತ ಅಂದ್ಬಿಟ್ಟು ಸ್ವರ್ಗವಾಸಿಗಳಿಗೆ ನೀವೇ 6 ಜನ ಯಾರನ್ನಾಗ್ಲಿ ಚೂಸ್ ಮಾಡ್ಬೇಕಂತ ಅಂತಾರೆ. ಆ 6 ಜನನ ಚೂಸ್ ಮಾಡ್ತಾರೆ ಯಾರು ಸ್ವರ್ಗವಾಸಿಗಳು. ಅದ್ರಲ್ಲಿ ಬಂದ್ಬಿಟ್ಟು ಮೊದಲೇದಾಗಿ ಭವ್ಯ ಅವರು, ಯಮುನಾ ಅವರು, ತ್ರಿವಿಕ್ರಮ್ ಅವರು, ನೆಕ್ಸ್ಟ್ ಐಶ್ವರ್ಯ ಅವರು, ಮತ್ತೆ ಉಗ್ರಂ ಮಂಜು ಅವರು, ನೆಕ್ಸ್ಟ್ ಬಂದ್ಬಿಟ್ಟು ಹಂಸ ಅವರು. ಇವ್ರು 6 ಜನನ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 5 ಅಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಉಗ್ರಂ ಮಂಜು ಅವರು ಮತ್ತೆ ಲಾಯರ್ ಅವರು ಇಬ್ರು ವಾಗ್ವಾದ ಮಾಡ್ತಾ ಇರ್ತಾರೆ. ಏನಂದ್ರೆ ಅದನ್ನ ಲಾಯರ್ ಅವ್ರು ಹೇಳ್ತಾರೆ ಉಗ್ರಂ ಮಂಜು ಅವ್ರ ಹತ್ರಕ್ಕೆ, ನೀನು ಗ್ರೂಪ್ ಕಟ್ಕೊಂಡು ನೀನು ಇದು ಮಾಡೋದಲ್ಲ, ಏನದು ಆಯ್ಕೆ ಮಾಡೋದಲ್ಲ, ಎಲ್ಲಾರನ್ನೂ ಒಪ್ಪಿಸ್ಬಿಟ್ಟು ನೀನ್ ಏನೇನ್ ಮಾಡ್ತೀಯ ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ, ಪ್ರಾಂಕ್ ಮಾಡೋದು ಬೇರೆ ಏನೇನೋ ಮಾಡ್ತೀಯಲ್ಲ, ಇವೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಉಗ್ರಂ ಮಂಜು ಅವ್ರಿಗೆ ಲಾಯರ್ ಅವರು ಒಂದು ಸವಾಲ್ ಹಾಕ್ತಾರೆ. ಇದಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕ್ಯಾಪ್ಟನ್ ಆಗಿ ಬಾರೋ ಮಂಜು, ಉಗ್ರಂ ಮಂಜು ಅಂತ ಅಂದ್ಬಿಟ್ಟು ಲಾಯರ್ ಜೋರ ಕರೀತಾರೆ. ಇದಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಂಜು ಅವರು ಈ ತರ ಎಲ್ಲ ಐಶ್ವರ್ಯ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಹಿಂಗೆ ಈ ಟಾಪಿಕ್ ಬಂದಾಗ. ಏನಂತಂದ್ರೆ ಉಗ್ರಂ ಮಂಜು ಅವರು ಯಾಕೆ ಇವ್ರು ಟಾರ್ಗೆಟ್ ಆಗಿ ಆಯ್ತೋ ಏನೋ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಉಗ್ರಂ ಮಂಜು ಅವ್ರು ಅಂತ ಇರ್ತಾರೆ, ಹಂಗೆ ಡಿಸ್ಕಷನ್ ಮಾಡ್ತಾ ಇವರು ಬಿಗ್ ಬಾಸ್ ಅನ್ನ ತಿಂದಿದ್ನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಲ್ಲ. ಬಟ್ ಏನಂದ್ರೆ ಫಸ್ಟ್ ಬಿಗ್ ಬಾಸ್ ಮರ್ಯಾದೆನ ಕೊಡೋದನ್ನ ಕಲಿಬೇಕು ಅವರು ಅಂತ ಉಗ್ರಂ ಮಂಜು ಅವರು ಹೇಳ್ತಾರೆ, ಡಿಸ್ಕಷನ್ ಮಾಡ್ತಾರೆ ಐಶ್ವರ್ಯ ಅವ್ರ ಹತ್ರ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಇಷ್ಟೊತ್ತು ಆಯ್ತಲ್ಲ, ಅದಕ್ಕೆಲ್ಲ ಕ್ಯಾಪ್ಟನ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ರಲ್ಲ, ಇವಾಗ ಬಂದ್ಬಿಟ್ಟು ಇದಕ್ಕೊಂದು ಟಾಸ್ಕ್ ಕೊಡ್ತಾರೆ. ಯಾವುದು ಬಿಗ್ ಬಾಸ್ ಒಂದು ಸಂದೇಶ ಬರುತ್ತೆ, ಟಾಸ್ಕ್ ಆಡ್ಬೇಕು. ಅದೇನಂತಂದ್ರೆ ನರಕವಾಸಿಗಳು ಬಂದ್ಬಿಟ್ಟು ಈ ಸ್ವರ್ಗವಾಸಿಗಳ 6 ಜನನ ಒಬ್ಬೊಬ್ರೆ ನರಕವಾಸಿಗಳು ಬಂದ್ಬಿಟ್ಟು ಇವ್ರಿಗೋಸ್ಕರ ನಾನು ಗೇಮ್ ಆಡ್ತೀನಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು ಅಂತ. ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳೋದ್ರಲ್ಲಿ ಮೋಕ್ಷಿತಾ ಪೈ ಅವ್ರು ಬಂದ್ಬಿಟ್ಟು ಉಗ್ರಂ ಮಂಜು ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅವ್ರು ಬಂದ್ಬಿಟ್ಟು ಐಶ್ವರ್ಯ ಅವರು ಸೆಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ಅನುಷ್ ಅವ್ರು ಬಂದ್ಬಿಟ್ಟು ಯಮುನಾ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ರಂಜಿತ್ ಅವ್ರು ಬಂದ್ಬಿಟ್ಟು ಹಂಸ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ಗೋಲ್ಡ್ ಸುರೇಶ್ ಅವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ಶಿಶಿರ್ ಬಂದ್ಬಿಟ್ಟು ಭವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಇದಕ್ಕೊಂದು ಟಾಸ್ಕ್ ಬರ್ತೇನೆ. ಈ ಟಾಸ್ಕ್ ಮುಖಾಂತರವಾಗಿ ಯಾರು ವಿನ್ ಆಗ್ತಾರೋ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಸ್ವರ್ಗವಾಸಿಗಳಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಟಾಸ್ಕ್ ಬಂದ್ಬಿಟ್ಟು ಏನಂದ್ರೆ ಒಂದು ಉಡ್ಡದೊಂದು ಇರುತ್ತೆ ಗೋಡೆ ಟೈಪ್ ಅಲ್ಲಿ, ಬಟ್ ಅದಕ್ಕೆ ಒಂದು ಇದು ಏನಂತಾರೆ ಒಂದು ಗೂಟ ಅನ್ನೋದು ಆ ತರ ಸೇರಿಸಿರ್ತಾರೆ, ಅದ್ರ ಮೇಲೆ ನಿಂತ್ಕೊಬೇಕು ಅಂದ್ಬಿಟ್ಟು 6 ಜನ ನರಕವಾಸಿಗಳು ಯಾರು ವಿನ್ ಆಗ್ತಾರೋ ಅದ್ರಲ್ಲಿ ಬಂದ್ಬಿಟ್ಟು ಇದ್ರಲ್ಲಿ ಸ್ವರ್ಗವಾಸಿಗಳಲ್ಲಿ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಅವಾಗ ಲಾಸ್ಟ್ಗೆ ರಂಜಿತ್ ಅವ್ರು ಇರ್ತಾರೆ. ರಂಜಿತ್ ಅವ್ರು ಯಾರು ತಗೊಂಡಿದ್ರು, ಯಮುನಾ ಅವರನ್ನು ತಗೊಂಡಿದ್ರು. ಇವ್ರು ಯಮುನಾ ಅವರೇ ವಿನ್ ಆಗ್ತಾರೆ. ರಂಜಿತ್ ಅವ್ರು ವಿನ್ ಆಗ್ತಾರೆ ಈ ವಾರದ ಕ್ಯಾಪ್ಟನ್ ಆಗಿ. ಅದನ್ನ ಇವರು ಹಂಸ ಅವ್ರನ್ನ ಇದು ಮಾಡ್ಕೊಂತಾರೆ, ಯಾಕಂದ್ರೆ ಅವ್ರನ್ನೇ ಅಲ್ಲ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಈ ವಾರದ ಕ್ಯಾಪ್ಟನ್ ಆಗಿ ಹಂಸ ಅವ್ರು ಸೆಲೆಕ್ಟ್ ಆಗ್ತಾರೆ.
ಇದಾಗಿತ್ತು ಈ ವಿಡಿಯೋದ ಬಿಗ್ ಬಾಸ್ ಡೇ ನಂಬರ್ 5 ಅಲ್ಲಿ ಆಗಿತ್ತು. ಕ್ಯಾಪ್ಟನ್ ಆಗಿ ಹಂಸ ಅವರಾಗಿರ್ತಾರೆ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ಬಾಯ್, ಟಾಟಾ, ಸಿ ಯು.